ಬೆಳಗಾವಿ ಗಡಿಯ ಚಿಕ್ಕೋಡಿ ತಾಲೂಕಿನ ರಾಮಪುರ ಎಂಬ ಸಣ್ಣ ಹಳ್ಳಿಯಲ್ಲಿ ನಡೆಯುವ ನೂರಾರು ವರ್ಷಗಳ ಇತಿಹಾಸವಿರುವ ಕಾರಹುಣ್ಣಿಮೆ. ಗಡಿಭಾಗಗಳಲ್ಲಿ ಸಂಸ್ಕೃತಿಗಳು ಭೌಗೋಳಿಕ ರೇಖೆಗಳನ್ನು ಮೀರಿ ಹೇಗೆ ಬೆರೆತು ಹೋಗುತ್ತವೆ ಎಂಬುದು. ರಾಜಕೀಯ ಆಡಳಿತಕ್ಕಾಗಿ ನಕ್ಷೆಯ ಮೇಲೆ ಗೆರೆಗಳನ್ನ ಎಳೆಯಬಹುದು, ಆದ್ರೆ ಜನರ ಬದುಕು, ಅವರ ಆಚರಣೆ ಮತ್ತು ನಂಬಿಕೆಗಳು ಆ ಗೆರೆಗಳಿಗೆ ಸೀಮಿತವಾಗಿರೋದಿಲ್ಲ. ರಾಮಪುರ ಗ್ರಾಮದ ಜನ ತಮ್ಮ ಪೂರ್ವಜರ ಸಂಪ್ರದಾಯವನ್ನು ಒಂದು ಹೆಮ್ಮೆಯ ಸಂಕೇತವಾಗಿ ನೋಡ್ತಾರೆ. ಹಬ್ಬದ ದಿನ ಕುಂಬಾರರಿಂದ ಮಣ್ಣಿನ ಎತ್ತುಗಳನ್ನು ತಂದು ಮನೆಗಳಲ್ಲಿ ಭಕ್ತಿಯಿಂದ ಪೂಜಿಸ್ತಾರೆ, ಒಬ್ಬಟ್ಟನ್ನು ನೈವೇದ್ಯ ಮಾಡ್ತಾರೆ. ಮಾನಕರಿ ಮಹೇಶ್ ಪಾಟೀಲ್ರ ಎತ್ತುಗಳಿಗೆ ಹೊಸ ಹಗ್ಗ ಕಟ್ಟಿ ವಾದ್ಯ ಮೇಳಗಳೊಂದಿಗೆ ಇಡೀ ಗ್ರಾಮದಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡಲಾಗುತ್ತದೆ. ಹಾದಿಯುದ್ದಕ್ಕೂ ಮಹಿಳೆಯರು ಆ ಎತ್ತುಗಳಿಗೆ ಆರತಿ ಬೆಳಗುತ್ತಾರೆ. ಕೃಷಿ ಆಧಾರಿತ ಸಮಾಜದ ಪರಿಸರ ವ್ಯವಸ್ಥೆ ಅಂದರೆ ಎಕೋಸಿಸ್ಟಮ್ ಅನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮಣ್ಣಿನ ಎತ್ತುಗಳ ಪೂಜೆ ಎನ್ನುವುದು ಕೇವಲ ಎತ್ತುಗಳ ಪೂಜೆ ಅಲ್ಲ, ಅದು ಭೂಮಿಯ ಪೂಜೆ. ಮಣ್ಣು ಭೂತಾಯಿಯ ಸಂಕೇತ, ಸೃಷ್ಟಿಯ ಮೂಲ. ಆ ಮಣ್ಣಿಗೆ ಕುಂಬಾರರು ಜೀವ ತುಂಬಿ ಎತ್ತುಗಳ ಆಕಾರ ನೀಡ್ತಾರೆ. ಅಂದ್ರೆ ಅಲ್ಲಿ ಮಣ್ಣಿಗೂ ಗೌರವ ಸಿಕ್ಕಿತ್ತು, ಆ ಮಣ್ಣನ್ನು ಹದ ಮಾಡುವ ಕುಂಬಾರನ ಕಲೆಗೂ ಗೌರವ ಸಿಕ್ತು. ಮಣ್ಣಿನ ಎತ್ತುಗಳು ಕೃಷಿಯ ಮೂಲವಾದ ಪ್ರಕೃತಿಯನ್ನು ಪ್ರತಿನಿಧಿಸಿದ್ರೆ, ನಿಜವಾದ ಎತ್ತುಗಳ ಮೆರವಣಿಗೆ ಆ ಪ್ರಕೃತಿಯ ಜೊತೆ ಮನುಷ್ಯ ಮಾಡುವ ದೈನಂದಿನ ಹೋರಾಟವನ್ನು ಪ್ರತಿನಿಧಿಸುತ್ತದೆ. ರೈತನ ಪಾಲಿಗೆ ಆತನ ಎತ್ತುಗಳೇ ಸರ್ವಸ್ವ. ಮುಂಬರುವ ಹಂಗಾಮಗೆ ಮಳೆಯ ನಡುವೆ ಕಷ್ಟಪಟ್ಟು ದುಡಿಯಲಿರುವ ಆ ಮೂಕ ಪ್ರಾಣಿಗಳಿಗೆ ಮುಂಗಡವಾಗಿ ಸಲ್ಲಿಸುವ ಕೃತಜ್ಞತೆಯದು. ಊರಿನ ಮಧ್ಯದಲ್ಲಿ 15ರಿಂದ 18 ಅಡಿ ಎತ್ತರದ ಬನ್ನಿ, ಅದರ ತುದಿಗೆ ಒಂದು ಕೊಬ್ಬರಿಯನ್ನು ಕಟ್ಟಲಾಗಿರುತ್ತದೆ. ಅದನ್ನು ಕಸಿಯಲು ಯುವಕರ ನಡುವೆ ನಡೆಯುವ ತೀವ್ರ ಸ್ಪರ್ಧೆ. ಮಳೆ ಸುರಿಯುತ್ತಿದೆ, ಕಂಬ ಜಾರುತ್ತಿದೆ, ಕೆಳಗಡೆ ಕಾಲು ಹೂಳುವಂತ ಕೆಸರು. ಇದರ ಮಧ್ಯೆ ಯುವಕರು ಒಬ್ಬರ ಮೇಲೊಬ್ರು ಹತ್ತಿ ಆ ಕೊಬ್ಬರಿಯನ್ನು ಕಸಿಯಬೇಕು. ಇದು ಪ್ರಕೃತಿ ಒಡ್ಡುವ ಅಡೆತಡೆಗಳನ್ನು ಎದುರಿಸಿ ಮುನ್ನುಗ್ಗುವ ರೈತನ ಜೀವನದ ಹೋರಾಟದ ಸಂಕೇತವಾಗಿದೆ. ಅಂದ್ರೆ ಹವಾಮಾನ ಎಷ್ಟೇ ಪ್ರತಿಕೂಲವಾಗಿದ್ದರೂ ಫಸಲನ್ನು ಮನೆಗೆ ತರಲೇಬೇಕೆಂಬ ರೈತನ ಹಠವನ್ನು ಈ ಆಟ ಪ್ರತಿಬಿಂಬಿಸುತ್ತದೆ. ಇಷ್ಟು ದೊಡ್ಡ ಮಟ್ಟದ ಜನಸ್ತೋಮವನ್ನು ಸೇರಿಸಿ ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಇಂತಹ ಬೃಹತ್ ಸಾಹಸಮಯ ಕಾರ್ಯಕ್ರಮವನ್ನು ನಡೆಸುವುದು ಸಾಮಾನ್ಯ ಮಾತಲ್ಲ. ಹೌದು, ತುಂಬಾ ಕಷ್ಟ. ಸುಮ್ಮನೆ ಒಂದು 10 ಜನ ಸೇರಿದ್ರೇನೆ 100 ಭಿನ್ನಾಭಿಪ್ರಾಯಗಳು ಬರುತ್ತವೆ. ಇನ್ನು ಇಡೀ ಊರು ಸೇರಿ ಮಳೆಯ ನಡುವೆ ಇಂಥ ಒಂದು ಆಟ ಆಡಿಸುವಾಗ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳುವುದು ದೊಡ್ಡ ಸವಾಲು. ಖಂಡಿತ. ಅಲ್ಲಿ ಸಾಕಷ್ಟು ಭಾವೋದ್ವೇಗ ಇರ್ತದೆ, ಪೈಪೋಟಿ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಖಡಕಲಾಟ್ ಪೊಲೀಸ್ ಠಾಣೆಯಿಂದ ಬಿಗಿ ಭದ್ರತೆಯನ್ನು ಒದಗಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಾಲ್ ಶುಗರ್ನ ಮಾಜಿ ನಿರ್ದೇಶಕ ಪಪ್ಪು ಪಾಟೀಲ್ ಹಾಗೂ ಹಾಲ್ ಶುಗರ್ ನಿರ್ದೇಶಕ ವಿನಾಯಕ್ ಪಾಟೀಲ್, ಪ್ರತೀಕ್ ಪಾಟೀಲ, ಮಲಗೌಡ ಪಾಟೀಲ, ಅಣ್ಣಾಸಾಹೇಬ ತಾಂದಳೆ, ಸಚಿನ್ ಪೋವಾರ, ಶಶಿ ನೇಸರಿ, ಗೋವಿಂದ ಪೋವಾರ, ವಲ್ಲಭ ದೇಶಪಾಂಡೆ, ಸಚಿನ್ ಮದನೆ, ಸೂರಜ್ ಕುಂಬಾರ, ಸಚಿನ್ ಚೌಗುಲೆ, ಬಾಳಾಸಾಹೇಬ್ ಪಾಟೀಲ್, ಅಭಿಷೇಕ್ ತಾಂದಳೆ, ಶಶಿಕಾಂತ್ ಮದನೆ, ಭಗವಾನ್ ಸುತಾರ ಮತ್ತು ಅನು ಪವಾರ್, ಅಮರ್ ಭಂಕಾಪುರೆ, ವಿಜಯ್ ದಾವಣೆ, ರಾಮಚಂದ್ರ ಜಾಧವ್, ಸುಭಾಷ್ ಪಾಟೀಲ್ ಅವರು ಕೂಡ, ವಿಶ್ವಜಿತ್ ಪಾಟೀಲ್, ಪ್ರವೀಣ್ ಪಾಟೀಲ್, ಹರಿಚಂದ್ರ ಕುಂಬಾರ, ಬಾಪು ಸಾಹೇಬ್ ಕುಂಬಾರ, ಸಂದೇಶ್ ಕಾಗಲ್ಕರ್, ಮಹಾದೇವ ಜಾಧವ್ ಮುಂತಾದವರೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ರಾಮಪುರದ ಕಾರಹುಣ್ಣಿಮೆ ಕೇವಲ ಒಂದು ಕ್ಯಾಲೆಂಡರ್ನಲ್ಲಿ ಬಂದು ಹೋಗುವ ಹಬ್ಬವಲ್ಲ. ಖಂಡಿತ ಅಲ್ಲ. ಅದು ಗಡಿ ಭಾಗದಲ್ಲಿ ಭಾಷೆ ಮತ್ತು ಭೂಪಟವನ್ನು ಮೀರಿ ನಿಂತಿರುವ ಸಂಪ್ರದಾಯದ ಹೆಮ್ಮೆ. ಮಣ್ಣಿನ ಎತ್ತುಗಳನ್ನು ಪೂಜಿಸುವ ಮೂಲಕ ಕೃಷಿ ಮತ್ತು ಪ್ರಕೃತಿಗೆ ಸಲ್ಲಿಸುವ ಕೃತಜ್ಞತೆ, ಮೈ ಜುಮ್ಮ ಎನಿಸುವ ದೈಹಿಕ ಸಾಹಸ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜಾತಿ ಅಂತಸ್ತುಗಳನ್ನು ಮರೆತು ಇಡೀ ಸಮುದಾಯವನ್ನು ಬೆಸೆಯುವ ಒಗ್ಗಟ್ಟಿನ ಅದ್ಭುತ ಸಮ್ಮಿಳನ. ಕಷ್ಟಗಳನ್ನು ಎದುರಿಸಿ ಒಟ್ಟಾಗಿ ನಿಲ್ಲುವ ಮನುಷ್ಯನ ಸಹಜ ಪ್ರವೃತ್ತಿಯನ್ನು ಇದು ಜೀವಂತವಾಗಿರಿಸಿದೆ. ರಾಮಪುರದಂತಹ ಹಳ್ಳಿಗಳು ಇಂದಿಗೂ ಆ ಕೆಸರು, ಮಳೆ ಮತ್ತು ಮನುಷ್ಯರ ನಡುವಿನ ಆ ನೇರವಾದ ಭೌತಿಕವಾದ ಒಡನಾಟವನ್ನು ಉಳಿಸಿಕೊಂಡಿವೆ. ಈ ವಿಶಿಷ್ಟವಾದ ಆಚರಣೆಯ ಗಡಿಭಾಗದ ಹಳ್ಳಿಯೊಂದರ ಇತಿಹಾಸ ಮತ್ತು ಬದುಕಿನ ಹೋರಾಟದ ಒಳನೋಟಗಳನ್ನು ಹಂಚಿಕೊಂಡಿದ್ದು ಬಹಳ ಖುಷಿ ತಂದಿದೆ. ಭವಿಷ್ಯದ ಮತ್ತೊಂದು ಆಸಕ್ತಿದಾಯಕ ಮೂಲಗಳ ಅಧ್ಯಯನದೊಂದಿಗೆ ಇಂತಹದೇ ರೋಚಕ ವಿಚಾರಗಳನ್ನು ಬಿಡಿಸಿ ನೋಡಲು ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ನಮಸ್ಕಾರ.